ಇದೇ ತಿಂಗಳು 21ನೇ ತಾರೀಕಿಗೆ ಬಹಳ ಕ್ರೂರವಾದ ಘಟನೆ ನಡೆದಿದೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ. ಬಹಳ ಬೇಜಾರಾಗುತ್ತೆ. ಅದಕ್ಕೆ ಇವತ್ತು ಏನು ಗರ್ಭಿಣಿಯಾದ ಹೆಣ್ಮಗಳಿಗೆ ಈ ತರ ಒಂದು ಕೃತ್ಯ ನಡೆದು ಮತ್ತು ಇಡೀ ಅವರು ಹುಡುಗನ ಫ್ಯಾಮಿಲಿಗೆ ಈ ತರ ಒಂದು ಆದ್ಮೇಲೆ ನಮಗೂ ನಾನು ಫೋಟೋಸ್ ನೋಡ್ತಿದ್ದೆ. ಬಹಳ ಮನಸ್ಸು ಚುಚ್ಚುತ್ತೆ ಮತ್ತು ಬಹಳ ಆಘಾತಕಾರಿ ಒಂದು ಘಟನೆ ಇದು. ಈ ತರ ಆಗ್ಬಾರ್ದು. ಇದ್ರ ತಕ್ಷಣ ಏನೇನು ಯಾವುದೇ ರೀತಿ ಈಗ ಕುಟುಂಬಕ್ಕೆ ಈಗ ಆಗಿದ್ದ ಆಯ್ತು ಅದೊಂದು ವಿಷಯ, ಬಟ್ ಕುಟುಂಬಕ್ಕೆ ಸರ್ಕಾರ ವತಿಯಿಂದ ಏನು ಅನುದಾನ ಕೊಡಬೇಕು ಮತ್ತೆ ಯಾವ ತರ ಸಹಕಾರ ಕೊಡಬೇಕು, ಯಾವ ತರ ಸಹಾಯ ಮಾಡಬೇಕು ಅದನ್ನು ಸಹ ನಾವೆಲ್ಲರೂ ಸೇರಿ, ಯುವಕರು ಮತ್ತು ಎಲ್ಲರೂ ಸೇರಿ, ಈ ಭಾಗದ ಲೀಡರ್ಸು ಯಾವುದೇ ಪಾರ್ಟಿ ಇರಲಿ ಎಲ್ಲರೂ ಸೇರಿ ಬಂದು ಒಂದು ಪ್ರೆಷರ್ ಹಾಕಿ ಒಂದು ಎಲ್ಲಾ ರೀತಿಯ ಸಹಾಯ ಆಗ್ಬೇಕಂತ ನಾನು ಹೇಳಿ ಬಯಸುತ್ತೇನೆ. ಮತ್ತು ಈ ಘಟನೆಯನ್ನು ಖಂಡಿತವಾಗಿ ನಾವೆಲ್ಲರೂ ಇದನ್ನ ವಿರೋಧಿಸ್ತೇವೆ ಮತ್ತು ಬಹಳ ಖಂಡನೀಯ ಘಟನೆ. ಏನ್ ಶಿಕ್ಷೆ ಆಗಿದೆ ಅಂತ ಸರ್? ಅಲ್ಲ, ಈ ತರ ಹಿಂಗ ಘಟನೆ ಆದ್ರಂಕೂ ಬಹಳ ನೋಡಿ, ಕಾನೂನಾತ್ಮಕವಾಗಿ ಅವರಿಗೆ ಅತಿ ಮ್ಯಾಕ್ಸಿಮಮ್ ಶಿಕ್ಷೆ ಕೋರ್ಟ್ ಆಯ್ತು ಮತ್ತು ಅಧಿಕಾರಿಗಳಿಂದ ಆಗ್ಬೇಕಂತ